ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಮನೆ ಪ್ರೋಗ್ರಾಮ್ ಅಥವಾ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಪ್ಯಾಲೇಸ್ ಆಗಿ ಪರಿವರ್ತನೆ ಆಗಿದೆ. ಅಂದರೆ ಹೋಟ್ಲು ಥರ ಚೇಂಜ್ ಆಗಿದೆ. ಈ ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ರಜತ್, ಚೈತ್ರ ಕುಂದಾಪುರ, ತ್ರಿವಿಕ್ರಮು, ಮೋಕ್ಷಿತಾ, ಉಗ್ರಂ ಮಂಜು ಅವರು ಆಗಿ ಬರ್ತಾಯಿದ್ದಾರೆ. ಇವರು 5 ಜನದಿಂದ ಬಿಗ್ ಬಾಸ್ ಮನೆ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕು. ಮತ್ತು ಇವರು 5 ಜನ ಬಂದ ಮೇಲೆ ಈಗಿನ ಬಿಗ್ ಬಾಸ್ ಆಟ ಯಾವ ರೀತಿ ಚೇಂಜ್ ಆಗುತ್ತೆ ಅಥವಾ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಸೊ ಪ್ರತಿ ಬಿಗ್ ಬಾಸ್ ಸೀಸನಲ್ಲೂ ಹಳೆಯ ಸ್ಪರ್ಧಿಗಳನ್ನು ಕಳಿಸೋದು ಒಂದು ವಾಡಿಕೆ. ಈ ಸಲ ಕೂಡ ಉಗ್ರ ಮಂಜು ಅವರು, ಮೋಕ್ಷಿತಾ ಅವರು, ರಜತ್ ಅವರು, ಚೈತ್ರ ಕುಂದಾಪುರ ಅವರು, ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಯಾವ ರೀತಿಯ ಒಂದು ಕಂಟೆಸ್ಟೆಂಟ್ಗೆ ಯಾವ ರೀತಿಯ ಅಚೀವ್ಮೆಂಟ್ ಕೊಡ್ತಾರೆ ಅದನ್ನು ನಾವು ನೋಡಬೇಕು. ಇವರ 5 ಜನರ ಆಗಮನದಿಂದ ಬಿಗ್ ಬಾಸ್ ಮನೆ ವಾತಾವರಣ ಯಾವ ರೀತಿ ಬದಲಾಗುತ್ತೆ ಮತ್ತು ಯಾರಿಗೆ ಯಾವ ರೀತಿಯ ಒಂದು ಕೌಂಟರನ್ನು ಕೊಡ್ತಾರೆ ಈ 5 ಜನ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಒಟ್ಟಾರೆಯಾಗಿ ಈ 5 ಜನ ಹಳೆಯ ಸ್ಪರ್ಧಿಗಳು ಬಂದಿರೋದು ತುಂಬ ಖುಷಿ ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ಈ 5 ಜನ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಯಾರೂ ಕೂಡ ಕಮ್ಮಿ ಅಲ್ಲ. ಈ 5 ಜನ ಸ್ಟ್ರಾಂಗ್ ಕಂಟೆಸ್ಟೆಂಟಿಂದ ಈಗಿನ ಒಂದು ಬಿಗ್ ಬಾಸ್ಗೆ ಏನು ಅನುಕೂಲ ಆಗುತ್ತೆ, ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಮತ್ತು ಈಗಿನ ಬಿಗ್ ಬಾಸ್ ಸಪ್ಪೆಯಾಗಿರೋದ್ರಿಂದ ಇವರು 5 ಜನ ಆಗಮನದಿಂದ ಈ ಬಿಗ್ ಬಾಸ್ ಏನಾದರೂ ಚೇಂಜ್ ಆಗುತ್ತಾ, ಬಿಗ್ ಬಾಸ್ನಲ್ಲಿರುವ ಸ್ಪರ್ಧಿಗಳ ಆಟ ಮನಸ್ಥಿತಿ ಚೇಂಜ್ ಆಗುತ್ತಾ, ನಾವು ಕಾದು ನೋಡಬೇಕು ಅಂತ ಹೇಳ್ತೀನಿ. ಮತ್ತು ಈ 5 ಜನರು ಯಾವ ರೀತಿ ತಮ್ಮ ಮಾತಿನ ಮೂಲಕ ಒಂದು ಈ ಬಿಗ್ ಬಾಸ್ನ ಮನೆಯ ವಾತಾವರಣ ಚೇಂಜ್ ಮಾಡ್ತಾರಾ ಅಥವಾ ಆಟವನ್ನು ಬದಲಾಯಿಸ್ತಾರ, ಎಲ್ಲರ ಮನಸ್ಸನ್ನು ಗೆಲ್ತಾರ ಅನ್ನೋದನ್ನು ಕೂಡ ನಾವು ಇವತ್ತಿನ ಎಪಿಸೋಡನ್ನು ಕಾದು ನೋಡಬೇಕು. ಹಾಗಾಗಿ ಫ್ರೆಂಡ್ಸ್, ನಾನು ಕೂಡ ಇವತ್ತಿನ ಎಪಿಸೋಡು ಕಾದು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ ಮಾತೆ.